ಒಂದು ಅಪೂರ್ವವಾದಂಥ ಅವಿಸ್ಮರಣೀಯ ಸಮಾರಂಭ ನಡೆದಿರುವಂಥದ್ದು ಎಲ್ಲರಿಗೂ ಸಂತೋಷವನ್ನು ತಂದಿದೆ. ಈಗಾಗಲೇ ಆ ವಿಚಾರವಾಗಿ ಆಗಮಿಸಿದಂಥ ಗಣ್ಯರಾಗಲಿ, ಮಾತನಾಡಿದಂಥ ಶ್ರೀಗಳಾಗಲಿ, ಪೀಠಗಳ ಜಗದ್ಗುರುಗಳಾಗಲಿ ಮನತುಂಬಿ ಭಾವ ತುಂಬಿ ತಮ್ಮ ಹರುಷವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಮಧ್ಯವರ್ತಿಯಾದಂಥ ದಾವಣಗೆರೆ ನಗರದಲ್ಲಿ ಇವತ್ತು ಈ ಅಭಿನವ ರೇಣುಕಾ ಮಂದಿರದಲ್ಲಿ ಏನು ಐತಿಹಾಸಿಕವಾದಂಥ ಸಮಾರಂಭ ನಡೀತಾ ಇದೆ, ಈ ಸ್ಥಾನ ಸಾಮಾನ್ಯವಾದಂಥ ಸ್ಥಾನ ಅಲ್ಲ. ಶಿವಾನಂದ ಜಗದ್ಗುರುಗಳು ಪಾದ ವಿನ್ಯಾಸ ಮಾಡಿದಂಥ ಪುಣ್ಯಭೂಮಿ. ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ತಮ್ಮ ಜೀವನ ಪರ್ಯಂತರ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜೆ ಮಾಡಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡಿದಂಥ ತಪೋಭೂಮಿ, ಕಾರುಣ್ಯದ ಕಡಲಾದಂಥ ರಂಭಾಪುರಿ ಪೀಠದ ಜಗದ್ಗುರು ರುದ್ರಮುನಿ ಶಿವಾಚಾರ್ಯ ಭಗವತ್ಪಾದರು ಐತಿಹಾಸಿಕವಾದಂಥ ದಸರಾ ಮಹೋತ್ಸವವನ್ನು ಈ ನಗರದಲ್ಲಿ ನೆರವೇರಿಸಿ ಆಶೀರ್ವಾದ ಮಾಡಿದಂಥ ಪುಣ್ಯಸ್ಥಳ ಇದು. ಇಂದು ಈ ಸ್ಥಾನದಲ್ಲಿ ನಡೆದಂಥ ಈ ಕಾರ್ಯಕ್ರಮ ಇಲ್ಲಿ ಬಂದಂಥ ಜನತೆಗೆ ಅಷ್ಟೇ ಅಲ್ಲ, ಎಲ್ಲ ಭಾಗದಲ್ಲಿರುವಂಥ ಭಕ್ತಾಭಿಮಾನಿಗಳಿಗೆ ಭಾಳ ಹರ್ಷವಾಗಿದೆ. ಸುಮಾರು ಲಕ್ಷಾಂತರ ಜನ ಇಲ್ಲಿ ನಡೆದಂಥ ಕಾರ್ಯಕ್ರಮದ ವೀಕ್ಷಣೆಯನ್ನು ದೂರದರ್ಶನದಲ್ಲಿ ಅವರೆಲ್ಲ ನೋಡ್ತಾ ಇದ್ದಾರೆ ಅನ್ನುವುದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಈಗಾಗಲೇ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ನಡೆದು ಹೋದಂಥ ಅನೇಕ ಘಟನೆಗಳ ಬಗ್ಗೆ ನಮ್ಮ ಎಲ್ಲ ಜಗದ್ಗುರುಗಳು ಸ್ಪಷ್ಟವಾದಂಥ ಮಾತುಗಳಲ್ಲಿ ಪ್ರಸ್ತಾಪಿಸಿದ್ದಾರೆ. ಸಮಯ ಭಾಳಷ್ಟು ಮೀರಿ ಹೋಗ್ತಾ ಇದೆ. ಆದರೂ ಜವಾಬ್ದಾರಿಯ ಸ್ಥಾನ ಬಹಳ ದೊಡ್ಡದು. ಮನೆಗೆ ಹಿರಿಯ ಮಗನಾಗಿ ಹುಟ್ಟಬಾರ್ದು, ಸಭೆಗೆ ಕೊನೆಯವರಾಗಿ ಮಾತಾಡಬಾರ್ದು. ಬಹುಶಃ ಎಲ್ಲರೂ ಮಾತಾಡಿದ ನಂತರ ಕೊನೆಗೆ ಮಾತಾಡೋದಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಮಾತಲ್ಲ, ಒಂದು ಸಂದೇಶ ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ವೀರಶೈವ ಧರ್ಮದಲ್ಲಿ ಪಂಚಪೀಠಗಳಿಗೆ ಇರುವಷ್ಟು ಪಾವಿತ್ರತೆ, ಮಹತ್ವ ಬೇರೆ ಯಾವ ಮಠಗಳಿಗೂ ಕೂಡ ಇಲ್ಲ ಅನ್ನುವಂಥ ಸತ್ಯ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರರನ್ನು ದರ್ಶನ ಮಾಡಿದರೆ ಸಾಕ್ಷಾತ್ ಭಗವಂತನನ್ನು ದರ್ಶನ ಮಾಡಿದಂಥ ಪುಣ್ಯ ನಮಗೆ ಪ್ರಾಪ್ತಿ ಆಗ್ತಾ ಇದೆ ಅನ್ನುವಂಥ ನಂಬಿಕೆ. ಪರಮಾತ್ಮನಿಗೆ ಪಂಚಮುಖಗಳು, ಆ ಪಂಚಮುಖಗಳಿಂದ ಅವತರಿಸಿದಂಥವರು ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು. ಆ ಪಂಚ ಆಚಾರ್ಯರಿಂದ ಸ್ಥಾಪಿಸಲ್ಪಟ್ಟಂಥ ಧರ್ಮಪೀಠಗಳೇ ರಂಭಾಪುರಿ, ಉಜ್ಜಯಿನಿ,
ಕೇದಾರ, ಶ್ರೀಶೈಲ ಮತ್ತು ಕಾಶಿ ಪೀಠಗಳು. ಈ 5 ಪೀಠಗಳು ಸಾಮಾನ್ಯ ಪೀಠಗಳಲ್ಲ, ಇವು ರಾಷ್ಟ್ರೀಯ ಗುರುಪೀಠಗಳು ಅನ್ನುವಂಥ ಪ್ರಖ್ಯಾತಿಯನ್ನು ಪಡೆದುಕೊಂಡಿವೆ. ಈ ಮೂಲ ಪೀಠಗಳು ಇರುವಂಥ ಪ್ರದೇಶಗಳನ್ನು ನೋಡಿದಾಗ ಹಿಮಾಲಯದಿಂದ ಹಿಡಿದು ಈ ದಕ್ಷಿಣದವರೆಗೆ ಈ 5 ಪೀಠಗಳು ನೆಲೆಗೊಂಡಿದ್ದನ್ನು ನಾವು ಕಾಣ್ತೇವೆ. ವೀರಶೈವರು ಇರಲಾರದೆ ಇರುವಂಥ ಸ್ಥಳಗಳಲ್ಲಿ ಈ ಧರ್ಮಪೀಠಗಳು ಸ್ಥಾಪನೆಗೊಂಡವು. ಅಂದರೆ ಪೂರ್ವದ ಆಚಾರ್ಯರು ಜಾತಿ ಮತ ಪಂಥಗಳ ಗಡಿಯನ್ನು ಮೀರಿ ಒಂದು ಭಾವೈಕ್ಯತೆಯನ್ನು, ಸರ್ವ ಜನಾಂಗದ ಜನತೆಯನ್ನು ಉದ್ಧಾರ ಮಾಡಲಿಕ್ಕೆ ಉತ್ತರಾಂಚಲದಲ್ಲಿ ಕೇದಾರ ಪೀಠ, ಉತ್ತರ ಪ್ರದೇಶದಲ್ಲಿ ಕಾಶಿ ಪೀಠ, ಮಧ್ಯಪ್ರದೇಶದಲ್ಲಿ ಉಜ್ಜಯಿನಿ ಪೀಠ, ಅಲ್ಲಿಯ ನೆರೆಹಾವಳಿಯ ತೊಂದರೆ, ಪರಕೀಯರ ಆಕ್ರಮಣದಿಂದಾಗಿ ಜಗದ್ಗುರು ರೇವಣಸಿದ್ಧರ ಆದೇಶದಂತೆ ಜಗದ್ಗುರು ಮರಳಸಿದ್ದೇಶ್ವರರು ಹಿಂದಿನ ಬಳ್ಳಾರಿ ಜಿಲ್ಲೆ, ಇವತ್ತಿನ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಪಕ್ಕದಲ್ಲಿ ಉಜ್ಜಯಿನಿಯಲ್ಲಿ ಸದ್ಧರ್ಮ ಪೀಠವನ್ನು ಸ್ಥಾಪಿಸಿದ್ದನ್ನು ಕಾಣ್ತೇವೆ. ಆಂಧ್ರ ಪ್ರದೇಶದಲ್ಲಿ ಶ್ರೀಶೈಲ ಪೀಠ ವಿರಾಜಮಾನವಾಗಿದೆ. ಕರ್ನಾಟಕದ ಕಾಶ್ಮೀರ ಅಂತ ಕಂಗೊಳಿಸುವಂಥ ಚಿಕ್ಕಮಗಳೂರು ಜಿಲ್ಲೆ ಭದ್ರಾ ನದಿಯ ದಂಡೆ ಮೇಲೆ ರಂಭಾಪುರಿ ಪೀಠವನ್ನು ಜಗದ್ಗುರು ರೇಣುಕಾಚಾರ್ಯರು ಸ್ಥಾಪನೆಯನ್ನು ಮಾಡಿ ಇಡೀ ಮಾನವ ಕುಲಕೋಟಿಗೆ ಮಾನವೀಯ ಆದರ್ಶ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡಿ ಸಮಾಜವನ್ನು, ಜನರನ್ನು ಉದ್ಧರಿಸಿದಂಥ ಇತಿಹಾಸವನ್ನು ಕಾಣ್ತೇವೆ. ಅಸ್ಪೃಶ್ಯರ ಉದ್ಧಾರ ಆಗಿರಲಿ, ಮಹಿಳೆಯರಿಗೆ ಧಾರ್ಮಿಕವಾದಂಥ ಸ್ವಾತಂತ್ರ್ಯ ತಂದು ಕೊಟ್ಟಿರುವುದಾಗಲಿ, ಪೂರ್ವದ ಆಚಾರ್ಯರು ಮಾಡಿರುವುದನ್ನು ನಾವ್ಯಾರೂ ಕೂಡ ಮರೀಲಿಕ್ಕಾಗೋದಿಲ್ಲ. ವೀರಶೈವ ಧರ್ಮದ ವಿಶ್ವ ಬಂಧುತ್ವದ ತತ್ವ ಸಿದ್ಧಾಂತಗಳನ್ನು ಕಂಡು ಮಾರು ಹೋಗಿ 12ನೇ ಶತಮಾನದಲ್ಲಿ ಬಸವಣ್ಣನವರನ್ನು ಮೊದಲು ಮಾಡಿ ಅನೇಕ ಶರಣ ಸಮುದಾಯ ಈ ಪವಿತ್ರವಾದಂಥ ಧರ್ಮವನ್ನು ಸ್ವೀಕರಿಸಿ ಅದರಂತೆ ನಡೆದು ತಮ್ಮ ಹಿಂದೆ ಬಂದಂಥ ಎಲ್ಲ ಜನಸಮುದಾಯವನ್ನು ಸನ್ಮಾರ್ಗಕ್ಕೆ ಕರೆತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ. ಆದರೆ ಇವತ್ತಿನ ಕಲಿಕಾಲದಲ್ಲಿ ಈ ಧರ್ಮ ಇವತ್ತು ಜಾತಿಗಳ ಹೆಸರಿನಲ್ಲಿ ಛಿದ್ರಗೊಂಡು ಹೋಗ್ತಾ ಇರುವಂಥದ್ದು ನೋವನ್ನು ಉಂಟು ಮಾಡ್ತಾ ಇದೆ. ಇವನಾರವನೆಂದೆನಿಸದೆ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂಥ ಮಾತನ್ನು ಭಕ್ತಿ ಭಂಡಾರಿ ಬಸವಣ್ಣವರು ಹೇಳಿದರು. ಆದರೆ ಇವತ್ತು ಬಸವಣ್ಣನವರ ಹೆಸರಿನಲ್ಲಿ ಕೆಲಸ ಮಾಡುವಂಥ ಕೆಲವು ಮಠಾಧೀಶರು ವೀರಶೈವರೇ ಬೇರೆ, ಲಿಂಗಾಯತರೇ ಬೇರೆ, ಅವರಿಗೆ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಕಂದಕವನ್ನು ಕೆಲವರು ಹುಟ್ಟು ಹಾಕ್ತಾ ಇದ್ದಾರೆ. ಇದು ನಿಜವಾಗಿ ಶಾಸ್ತ್ರದ ಪರಿಜ್ಞಾನ ಬೆಳೆದುಕೊಂಡು ಬಂದಂಥ ಪರಂಪರೆ
ಅದರ ತಿಳಿವು ಇಲ್ಲದ್ದಕ್ಕೆ, ಅರಿವು ಆದರ್ಶಗಳು ಇಲ್ಲದ್ದಕ್ಕೆ ಇಂಥ ಘಟನೆಗಳು ಸಮಾಜದಲ್ಲಿ ನಡೀತಾ ಇದ್ದಾವೆ. ವೀರಶೈವ ಧರ್ಮದ ಪಂಚಪೀಠಗಳು ಕೇವಲ ವೀರಶೈವ ಲಿಂಗಾಯತ ಸಮಾಜಕ್ಕಷ್ಟೇ ಅಲ್ಲ, ಎಲ್ಲ ಸಮಾಜ ಬಾಂಧವರಿಗೆ ಸಮನ್ವಯದ, ಸಾಮರಸ್ಯದ ಸಂದೇಶವನ್ನು ಈ ನಾಡಿಗೆ ಮುಟ್ಟಿಸಿದಂಥ ಕೀರ್ತಿ ಪಂಚಪೀಠಗಳಿಗೆ ಸಲ್ತಾ ಇದೆ. ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ದೂರದರ್ಶಿತ್ವದ ಭಾವೈಕ್ಯತೆಯ ಸಂದೇಶವನ್ನು ಈ ನಾಟಿಗೆ ಅವರು ಕೊಟ್ಟರು. ಅವರು ಬರೆದಂಥ ಮಾನವ ಧರ್ಮ ಗೀತೆಯಲ್ಲಿ ರೇಣುಕರನ್ನು ಸ್ಮರಿಸಿ ಕೈ ಬಿಡ್ಬೋದಾಗಿತ್ತು. ಆದರೆ ಸರ್ವಧರ್ಮ ಸಮನ್ವಯ ಪರಮಾಚಾರ್ಯರಂಥ ಅವರು ರೇಣುಕ, ಶಂಕರ, ಮಧ್ವ, ರಾಮಾನುಜ, ಬುದ್ಧ, ಮಹಾವೀರ, ನಾನಕ, ಯೇಸು, ಕ್ರಿಸ್ತ ಪೈಗಂಬರರೊರೆದ ಸನಾತನ ಧರ್ಮಕ್ಕೆ ಜಯವಾಗಲಿ ಅನ್ನುವಂಥ ಮಾತನ್ನವರು ಹೇಳಿ ಪ್ರಾಚೀನ ಆಚಾರ್ಯರ ಹೆಸರುಗಳೊಂದಿಗೆ ಜಾಗತಿಕ ಪ್ರವಾದಿಗಳ ಹೆಸರುಗಳನ್ನು ಸಂಯುಕ್ತಗೊಳಿಸಿ ಸಾಮರಸ್ಯ ಬೆಳೆಸಲಿಕ್ಕೆ ಶ್ರಮಿಸಿದ್ದನ್ನು ನಾವು ಯಾರೂ ಕೂಡ ಮರೀಲಿಕ್ಕಾಗೋದಿಲ್ಲ. ಮುಂದುವರೆದ ಅದೇ ಮಾನವ ಧರ್ಮಗೀತೆಯಲ್ಲಿ ಇನ್ನೊಂದು ಮಾತನ್ನು ಹೇಳಿದರು. ಬಸವಾದಿ ಶರಣರು ಹೊಸದು ಪಾಲಿಸಿ ತೋರ್ದ ಹೆಸರಾಂತ ಕವಿಗಳು ಉಸಿರ್ದ ಪರಾತ್ಪರ ಧರ್ಮಕ್ಕೆ ಜಯವಾಗಲಿ ಅಂತ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಸಂಸ್ಥಾಪಿಸಿದಂಥ ವೀರಶೈವ ಧರ್ಮದ ತತ್ವ ತಳಹದಿಯ ಮೇಲೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಈ ಧರ್ಮವನ್ನು ಇನ್ನಷ್ಟು ಮತ್ತಷ್ಟು ಬೆಳೆಸುವಂಥ ಬಹುದೊಡ್ಡ ಕಾರ್ಯವನ್ನು ಮಾಡಿದರು. ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಯುಗಮಾನ ಪುರುಷರಾಗಿ ಸಮಾಜಕ್ಕೆ ಮಾರ್ಗದರ್ಶನ ನೀಡಿದರೆ, ಶತಮಾನ ಪುರುಷರಾಗಿ ಬಸವಾದಿ ಶಿವಶರಣರು ಪೂರ್ವದ ಆದರ್ಶಗಳನ್ನು ಉಳಿಸಿ ಬೆಳೆಸಿಕೊಂಡು ಬಂದರೆ ಹೊರತು ಹೊಸದಾದಂಥ ಯಾವುದೇ ಪಂಥವನ್ನಾಗಲಿ ಯಾವುದೇ ಪಂಗಡವನ್ನಾಗಲಿ ಮಾಡಲಿಲ್ಲ ಅನ್ನುವಂಥ ಸತ್ಯ ಇವತ್ತು ಎಲ್ಲರೂ ಕೂಡ ಅರಿಯಬೇಕಾಗಿದೆ. ಬಸವಾದಿ ಶಿವಶರಣರ ಸಾಮಾಜಿಕ ಚಿಂತನೆಗಳನ್ನು ನಮ್ಮೆಲ್ಲ ಪಂಚಪೀಠದ ಜಗದ್ಗುರುಗಳು ಸಮಯ ಸಂದರ್ಭಾನುಸಾರ ತಮ್ಮ ಆಶೀರ್ವಚನದಲ್ಲಿ ಹೇಳ್ತಾರೆ. ಆದರೆ ಬಸವಣ್ಣನವರ ಹೆಸರನ್ನು ಹೇಳುವಂಥ ಇನ್ನೊಂದು ವರ್ಗದ ಜನ ಯಾವತ್ತೂ ಕೂಡ ರೇಣುಕಾದಿ ಪಂಚ ಆಚಾರ್ಯರ ಹೆಸರನ್ನು ಹೇಳದೆ ಕೇವಲ ಶರಣರ ಚಿಂತನೆಗಳನ್ನಷ್ಟೇ ಹೇಳುತ್ತಾರೆ. ಬಹುಶಃ ಇದು ಬಹಳ ತಪ್ಪು. ವೀರಶೈವ ಅನ್ನುವಂಥದ್ದು ಸೈದ್ಧಾಂತಿಕವಾದಂಥ ಪದ, ಶಾಸ್ತ್ರೀಯವಾದಂಥ ಪದ ಇದು. ಲಿಂಗಾಯತ ಅನ್ನುವಂಥದ್ದು ರೂಢಿಯಿಂದ ಬಂದಿರುವುದೇ ಹೊರತು ಬೇರೇನೂ ಕೂಡ ಅಲ್ಲ. 12ನೇ ಶತಮಾನದ ಶರಣರ ವಚನಗಳಲ್ಲಿ ಲಿಂಗಾಯತ ಪದಕ್ಕಿಂತ ವೀರಶೈವ ಅನ್ನುವಂಥ ಪದವೇ ಹೆಚ್ಚು ಹೆಚ್ಚು ಬಳಸಿದ್ದನ್ನು ನಾವು ನೋಡ್ತೇವೆ. ಆದರೆ ಈ ರಾಜ್ಯದಲ್ಲಿ ಕೆಲವರು ಈ ಭೇದ ಭಾವನೆಗಳನ್ನು, ಕಂದಕಗಳನ್ನು ಸೃಷ್ಟಿ ಮಾಡುವಂಥ ಜನ ಇದ್ದಾರೆ. ಅಂಥವರ ಮಾತುಗಳಿಗೆ ಬೆಲೆಯನ್ನು ಕೊಡುವಂಥ ಅವಶ್ಯಕತೆ ಇಲ್ಲ.
ವೀರಶೈವ ಧರ್ಮದ ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳ ಆದರ್ಶಗಳೇನದಾವ ಅವುಗಳನ್ನು ಪರಿಪಾಲಿಸಿಕೊಂಡು ನಮ್ಮ ಧರ್ಮ ಸಂಸ್ಕೃತಿಯನ್ನು ಪುನರುತ್ಥಾನಗೊಳಿಸುವಂಥ ಸತ್ಯ ಸಂಕಲ್ಪ ಎಲ್ಲರದೂ ಕೂಡ ಆಗಬೇಕಾಗಿದೆ. ಹಿಂದಿನ ನಮ್ಮ ಪೂರ್ವಜರು ಬಹಳ ಕಷ್ಟಪಟ್ಟು ಈ ಧರ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿದ್ದಾರೆ. ಆದರೆ ಇವತ್ತಿನ ಆಧುನಿಕ ಕಾಲದ ಯುವ ಜನಾಂಗ ಬಹುಶಃ ದಾರಿಯಲ್ಲಿ ಅವರು ನಡೀತಾ ಇಲ್ಲ. ಕೇವಲ ಅಧಿಕಾರ ಹಣಕ್ಕಾಗಿ ಕವಲು ಮಾರ್ಗದಲ್ಲಿ ಸಾಗ್ತಾ ಇರುವಂಥದ್ದು ಈ ಧರ್ಮಕ್ಕೆ ಬಹುದೊಡ್ಡ ಪೆಟ್ಟು. ಅದಕ್ಕೆ ಬೆಳೆಯುವಂಥ ಯುವ ಜನಾಂಗಕ್ಕೆ ವೀರಶೈವ ಲಿಂಗಾಯತ ಧರ್ಮದ ಸಂಸ್ಕಾರ ಮತ್ತು ಅರಿವು ಆದರ್ಶಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ಮಾಡಬೇಕಾಗಿದೆ. ವೀರಶೈವ ಧರ್ಮದ ಪಂಚಪೀಠಗಳು ಭೌತಿಕ ಸಂಪತ್ತನ್ನು ಗಳಿಸಬೇಕು ಅನ್ನುವಂಥ ಹವ್ಯಾಸಕ್ಕೆ ಬಲಿಯಾಗದೆ ಭಕ್ತರ ಬಾಳನ್ನು ಹಸನಗೊಳಿಸುವ ಉದ್ದೇಶದಿಂದ ನಿರಂತರವಾಗಿ ಧರ್ಮ ಪ್ರಸಾರದಲ್ಲಿ ನಡೀತಾ ಇರುವುದನ್ನು ತಾವೆಲ್ಲ ನೋಡ್ತಾ ಇದ್ದೀವಿ. ಈ ಪಂಚಪೀಠಗಳ ಎಲ್ಲ ಶಾಖಾ ಮಠಗಳು ಅವು ಒಂದಿಲ್ಲ ಒಂದು ಪಂಚಪೀಠದ ಶಾಖಾ ಮಠಕ್ಕೆ ಸಂಬಂಧಪಟ್ಟಂಥ ಮಠಗಳೇ ಹೊರತು ಬೇರೆ ಬೇರೆ ಅಲ್ಲ. ಅದಕ್ಕೆ ಪೀಠಾಚಾರ್ಯರ ಮತ್ತು ಶಿವಾಚಾರ್ಯರ ಸಂಬಂಧ ತಾಯಿ ಮಕ್ಕಳ ಸಂಬಂಧ ಇದೆ. ಈ ಸಂಬಂಧ ಹಿಂದೆಂದಿಗಿಂತಲೂ ಇಂದಿನ ದಿನಮಾನಗಳಲ್ಲಿ ಅದು ಬಹಳಷ್ಟು ಬಂಧುರವಾಗಿ ಮುಂದುವರಿಸಿಕೊಂಡು ಬರುವಂಥ ಅವಶ್ಯಕತೆ ಇದೆ. ಸಣ್ಣ ಪುಟ್ಟ ವಿಚಾರಗಳನ್ನು ದೊಡ್ಡದು ಮಾಡಿ ಅವಾಂತರಕ್ಕೆ ಕಾರಣ ಆಗದೆ ಸಾರ ವಿಚಾರವನ್ನು ಮಾಡಿ ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ಏನು ಸಾಧ್ಯತೆ ಆ ದಾರಿಯಲ್ಲಿ ನಡೆಯುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದೆ. 16 ವರ್ಷಗಳಿಂದ ಒಂದೇ ವೇದಿಕೆಯಲ್ಲಿ ಪಂಚಪೀಠದ ಜಗದ್ಗುರುಗಳು ಸೇರಿಲ್ಲ ಅನ್ನುವಂಥ ಒಂದು ದೊಡ್ಡ ಅಪವಾದ ಇತ್ತು. ಪೀಠಗಳಲ್ಲಿ ಯಾವಾಗಲೂ ಭಾವನಾತ್ಮಕವಾದಂಥ ಪವಿತ್ರ ಭಾವನೆ ಸಂಬಂಧಗಳು ಇದ್ದೇ ಅದಾವೆ. ಆದರೆ ಕೆಲವು ಸಂದರ್ಭದಲ್ಲಿ ಕೆಲವು ಮಧ್ಯವರ್ತಿ ಜನರಿಂದ ಆ ಸಂಬಂಧಗಳಿಗೆ ಸ್ವಲ್ಪ ಮಂಕು ಕವಿದಿತ್ತು. ಈಗ ಆಕಾಶದಲ್ಲಿ ಬೆಳಗುವಂಥ ಸೂರ್ಯನಿಗೆ ಮೋಡಗಳು ಮುತ್ತಿಕ್ಕಿದಾಗ ಸೂರ್ಯ ಕಾಣೋದಿಲ್ಲ. ಹಾಗೆ ಕತ್ತಲೆ ಆವರಿಸಿದಾಗ ಪೀಠಗಳು ದೂರ ಇದ್ದಂಥ ಸಂದರ್ಭಗಳನ್ನು ತಾವು ಕಂಡಿದ್ದೀರಿ. ಅದಕ್ಕೆ ಹಲವಾರು ಆಂತರಿಕವಾದಂಥ ಸಮಸ್ಯೆಗಳಾಗಿರ್ಬೋದು, ಮನಸ್ಸಿನ ಮೇಲಾದಂಥ ಆಘಾತಗಳಾಗಿರ್ಬೋದು ಇರಬಹುದು. ಆದರೆ ಧರ್ಮ ದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ಪೀಠಗಳು ಒಂದಾಗಿ ಚೆಂದಾಗಿ ಹೆಜ್ಜೆ ಹಾಕಿದ್ದಾದರೆ ಈ ಪಂಚಪೀಠಗಳ ಹಿಂದೆ ಬಹುದೊಡ್ಡ ಸಮುದಾಯ ಶಕ್ತಿಯಾಗಿ ಇರ್ತಾ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲವೇ ಇಲ್ಲ. ಏನೋ ಪರಮಪೂಜ್ಯ ಗಂಗಾಧರ ಜಗದ್ಗುರುಗಳವರ, ಲಿಂಗೈಕ್ಯ ಉಜ್ಜಯಿನಿ ಜಗದ್ಗುರುಗಳವರ ಪ್ರೇರೇಪಣೆ ಆಯಿತು ನಮಗೆ. ಹಿಂದಿನ ಕಾಲದಲ್ಲಿ ಶಿವಾನಂದ ಜಗದ್ಗುರುಗಳ ಪಾಂಡಿತ್ಯ ಪ್ರತಿಭೆ, ಉಜ್ಜಯಿನಿ ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುರುಗಳ ತಪಶಕ್ತಿ, ಪಂಡಿತ್ ಕಾಶಿನಾಥ ಶಾಸ್ತ್ರಿಗಳವರ ಕ್ರಿಯಾಶೀಲ ಬದುಕು
ವೀರಶೈವ ಪಂಚಪೀಠಗಳಿಗೆ ಈ ಧರ್ಮಕ್ಕೆ ಒಂದು ಶ್ರೇಷ್ಠತೆಯನ್ನು ತಂದು ಕೊಟ್ಟಿದ್ದು ಇತಿಹಾಸದ ಪುಟದಿಂದ ನಾವು ತಿಳಿತಾ ಇದ್ದೇವೆ. ಅವರ ನಂತರದಲ್ಲಿ ಆ ಜವಾಬ್ದಾರಿಯ ಕಾರ್ಯವನ್ನು ಭೂಲೋಕದ ಶಿವನಾಗಿ ಈ ನಾಡಿನಲ್ಲಿ ಸಂಚರಿಸಿದಂಥ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ಗುರುಸ್ಥಳದ ಸಂಚಾಲಕರಾಗಿ ಜಗದ್ಗುರು ಪಂಚಾಚಾರ್ಯರನ್ನು ಹಳ್ಳಿ ಹಳ್ಳಿಗೆ ನಗರ ನಗರಕ್ಕೆ ಕರೆದುಕೊಂಡು ಹೋಗಿ ಜನಮಾನಸದಲ್ಲಿ ಎಂದೆಂದೂ ಮರೆಯದೇ ಇರುವಂಥ ಸ್ವಾಭಿಮಾನವನ್ನು ಬೆಳೆಸಿದಂಥ ಕೀರ್ತಿ ಪರಮ ಪೂಜ್ಯರಿಗೆ ಸಲ್ತಾ ಇದೆ. ಇವತ್ತು ಅಂಥ ಗುರುತುವರಂಥ ಜವಾಬ್ದಾರಿಯನ್ನು ಇಂದಿನ ಪಂಚಪೀಠಗಳಲ್ಲಿ ಒಬ್ಬ ಯಾರಾದರೂ ಜಗದ್ಗುರುಗಳು ವಹಿಸಿಕೊಂಡು ಈ ಧರ್ಮದ ರಥ ಎಳೆದ್ರೆ ಉತ್ತಮವಾದಂಥ ರೀತಿಯಲ್ಲಿ ಸಮಾಜ ಕಟ್ಟಿ ಬೆಳೆಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಪ್ರೇರೇಪಣೆಗೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಕಾರಣ ಅಂತ ಹೇಳಿದರೆ ತಪ್ಪಾಗಲಾರದು. ಮೇ 2ನೇ ತಾರೀಕಿಗೆ ಅವರ ಮನೆಯಲ್ಲಿ ಪೂಜೆ ಇದ್ದಾಗ ದೇವರ ಮನೆಯಲ್ಲಿ ನಮ್ಮ ಪಾದವನ್ನು ಮೇಲೆ ಎತ್ತಿ ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದ್ರು. ಬುದ್ಧಿ ಸಮಾಜಕ್ಕೆ ಮಾರ್ಗದರ್ಶನ ನೀಡಬೇಕಾದಂಥ ಪೀಠಗಳು ಒಬ್ಬರಿಗೊಬ್ಬರು ದೂರ ಆದರೆ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಗತಿ ಏನು? ಅದಕ್ಕೆ ನೀವೆಲ್ಲ ಒಂದಾಗಿ ಮುಂದಿನ ಕೆಲಸ ನಾವು ಮಾಡ್ತೇವೆ ಅನ್ನುವಂಥ ಭರವಸೆಯ ಮಾತನ್ನು ಹೇಳಿ ಅದು ಜಗತ್ತಳವರ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಆಯಿತು. ಬಹುಶಃ ಹಿಂದೆ ವೀರಶೈವ ಧರ್ಮದಿಂದ ಲಿಂಗಾಯತವನ್ನು ಒಡೆಯುವಂಥ ಸಂದರ್ಭ ಬಂದಾಗ ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಲಿಂಗಾಯತ ಎರಡೂ ಒಂದೇ ಅನ್ನುವಂಥ ಗಟ್ಟಿ ಧ್ವನಿಯನ್ನು ಎತ್ತಿದರು. ಆ ಸಂದರ್ಭದಲ್ಲಿ ಇಂದು ಈ ಸಮಾರಂಭದಲ್ಲಿ ಪಾಲ್ಗೊಂಡಂಥ BS ಯಡಿಯೂರಪ್ಪನವರು ಮಹಾಸಭೆ ಯಾವ ನಿರ್ಣಯಗಳನ್ನು ಕೈಗೊಳ್ತಾ ಇದೆ ಅದಕ್ಕೆ ನಮ್ಮ ಸಂಪೂರ್ಣವಾದಂಥ ಸಹಕಾರ ಇದೆ ಅಂತ ಗಟ್ಟಿಯಾಗಿ ಹೇಳಿದವರು BS ಯಡಿಯೂರಪ್ಪನವರು. ಬಹುಶಃ ಅವರು ಈ ನಾಡಿಗೆ ಯಾರೂ ಮಾಡದೇ ಇರುವಂಥ ಬಹುದೊಡ್ಡ ಕೊಡುಗೆಯನ್ನು ಅವರು ಕೊಟ್ಟರು. ಈ ರಾಜ್ಯದ ಇತಿಹಾಸದಲ್ಲಿ 4 ಸಲ ಈ ರಾಜ್ಯದ ಮುಖ್ಯಮಂತ್ರಿಗಳಾದರು. ಆದರೆ ದುರ್ದೈವದಿಂದ ಪರಿಪೂರ್ಣ ಅವಧಿಗೆ ಅವರಿಗೆ ಆಡಳಿತವನ್ನು ಮಾಡಲಿಕ್ಕೆ ವರಿಷ್ಠರು ಕೊಡಲಿಲ್ಲಲ್ಲ. ಅದರಿಂದ ಇಡೀ ಸಮಾಜಕ್ಕೆ ಆಘಾತ ಆಗಿರುವಂಥದ್ದು ತಮಗೆಲ್ಲ ಗೊತ್ತಿದೆ. ಹೀಗಾಗಿ ಕಳೆದ ಚುನಾವಣೆಯಲ್ಲಿ ಸಂಪೂರ್ಣ ಪಕ್ಷ ಹಿನ್ನಡೆ ಆಯಿತು. ಬಹುಶಃ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವರು ಹೇಳಿದಂಥ ವ್ಯಕ್ತಿಗಳಿಗೆ ಆಯ್ಕೆ ಮಾಡಿದ್ರೆ ಅವರದೇ ಆದಂಥ ಸರ್ಕಾರ ಖಂಡಿತವಾಗಿ ಬರ್ತಿತ್ತು ಅನ್ನೋದೊಂದೇ ಯಾವುದೇ ಸಂದೇಹ ಇಲ್ಲ. ಅವರು ಯಾವ ಸ್ಥಾನದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ, ಅವರಿಗೆ ಒಂದು ದಿನವೂ ಕೂಡ ನೆಮ್ಮದಿಯಿಂದ ಇಡಲಿಕ್ಕೆ ಬಿಡಲಿಲ್ಲ. ಎಷ್ಟು ಕಿರುಕುಳ ಕೊಟ್ರಂದ್ರೆ ಸಾಕಪ್ಪ ಸಾಕು ಈ ಜಾಗ ಅನ್ನುವಷ್ಟರ ಮಟ್ಟಿಗೆ ಅವರು ನೋವನ್ನು ಅನುಭವಿಸಿದರು. ಬಹುಶಃ ನೋವಿನ ಫಲವಾಗಿಯೇ ಇವತ್ತು ಅವರು ಎಲ್ಲೇ ಪಾಲ್ಗೊಳ್ಳಿ ಹೆಚ್ಚು ಮಾತಾಡೋದಿಲ್ಲ, ಬಹಳ ಮೌನವಾಗಿ ಹೇಳಬೇಕಾದಂಥ 4 ಮಾತುಗಳನ್ನು ಅವರು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಆದರೆ ಭವಿಷ್ಯತ್ತಿನ ಆಶಾ ಜ್ಯೋತಿಯಾಗಿರುವಂಥ BY ವಿಜಯೇಂದ್ರ ಅವರು
ಇವತ್ತು ಅದೇ BJP ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಕ್ರಿಯಾಶೀಲರಾಗಿ ಎಲ್ಲ ಸಮುದಾಯಗಳ ಜನರನ್ನು ಸಂಘಟಿಸಿಕೊಂಡು ಉತ್ತಮವಾದಂಥ ವಿಚಾರಧಾರೆಗಳನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಮುಂದೊಂದು ದಿನ ರಾಜಕೀಯ ಕ್ಷೇತ್ರದಲ್ಲಿ ಅವರ ಜೀವನ ಉಜ್ವಲ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂಥ ಮತ್ತೊಂದು ಮಾತನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಏನು ರಂಭಾಪುರಿ ಜಗದೊಳ ಮನದಾಳದ ಒಂದು ಭಿನ್ನವನ್ನು ಪ್ರಾರ್ಥನೆಯನ್ನು ಸಮಾನ ಪೀಠಗಳಿಗೆ ಪ್ರಾರ್ಥಿಸಿಕೊಂಡಾಗ ತಮ್ಮ ಎಲ್ಲ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬದಿಗಿರಿಸಿ ಈ ದಾವಣಗೆರೆಯ